ಒಂದು ಸಮಗ್ರವಾದ ಕಾನೂನನ್ನ ತಂದಿದ್ದಾರೆ, ಪಾಸ್ ಮಾಡಿದ್ದಾರೆ. ಏನು ಮಿಸ್ ಆಯಿತು? ಇಲ್ಲ, ಅದು ಎಚ್ ಡಿ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಲೋಕಸಭಾ ಸದಸ್ಯರಾಗಿದ್ದರು, ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ಒಕ್ಕಲಿಗರು, ರಾಷ್ಟ್ರೀಯ ಅಧ್ಯಕ್ಷರು ಒಕ್ಕಲಿಗರು. ಅದರಿಂದ ಜನಕ್ಕೆ ಏನಾದ್ರು ಬದಲಾವಣೆ ಮಾಡಬೇಕಲ್ಲ, ಅದಕ್ಕೆ ಕುರುಬ ಸಮುದಾಯದವ್ರನ್ನ, ಬ್ಯಾಕ್ವರ್ಡ್ ಹಿಂದುಳಿದವ್ರನ್ನ, ಒ ಬಿ ಸಿ ಅಲ್ಲ, ಒ ಬಿ ಸಿ ಯಾವುದು ಅದಕ್ಕೇನೋ ಹೇಳ್ತಾರಲ್ಲ, ಅಹಿಂದ ವರ್ಗಕ್ಕೆ ಬರ್ತದೆ, ಅಹಿಂದ ವರ್ಗಕ್ಕೆ ಬರ್ತಾರ ಅಲ್ಲ, ಅದಕ್ಕೆ ಅವ್ರನ್ನ ಮಾಡಿದರೆ ಈ ಮುಂದೆ ಪಕ್ಷ ಸಂಘಟನೆ ಮಾಡಲಿಕ್ಕೆ, ಅಸೆಂಬ್ಲಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಆಗ್ತದೆ ಅಂತ ಮಾಡಿದ್ದಾರೆ. ಅವ್ರನ್ನ ಅಭಿನಂದಿಸಿದ್ದೀನಿ ನಾನು. ಅಲ್ಲ, ಆವಾಗ ಆಯಿತು, ಆವಾಗ ನಮ್ಮ ಪಕ್ಷ ಸಂಪೂರ್ಣ ಅಧಿಕಾರಕ್ಕೆ ಬರಲ್ಲ ಅನ್ನೋ ಭಾವನೆ ಇತ್ತು. ಈಗ ಸಂಪೂರ್ಣ ಅಧಿಕಾರಕ್ಕೆ ತರಬೇಕು ಅನ್ನೋ ಭಾವನೆಯಿಂದ ಮಾಡಿದ್ದಾರೆ. ಇವತ್ತು ಬದಲಾವಣೆ ಮಾಡ್ಕೊಳ್ಳದೆ ಹೋದರೆ, ನಾವು ಬರೀ ಒಕ್ಕಲ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನಾವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂತ ಗೊತ್ತಾಗಿ ಮಾಡಿದ್ದಾರೆ. ಇಲ್ಲ, ಅದೇನಿಲ್ಲ, ಸ್ವಲ್ಪ ಹೊರಗಡೆ ಯಾವಾಗಲೂ ಹೋಗಿರಲಿಲ್ಲ, ಹೋಗಿದ್ದು ಬರೋಣ ಅಂತ ಹೋಗಿ ಬಂದೆ. ಅಂದರೆ ಹಾಂ, ಬೇಜಾರು ಯಾಕೆ ಮಾಡ್ಕೊತೀಯ? ನನಗೆ ಒಂದು ಖುಷಿ ಇದೆ, ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನ ಕೈ ಬಿಡಲ್ಲ. ರಾಜ್ಯ ಸುತ್ತೋ ಬದಲು ಕ್ಷೇತ್ರ ಸುತ್ತಿದ್ರೆ ಜನ ನಮ್ಮನ್ನು ಕಾಪಾಡವ್ರೆ, ಅವ್ರನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಗೆ ಉಳ್ಕೋತದೆ. ಅಷ್ಟು ಬಿಟ್ಟರೆ ಬೇರೆ ಏನಾಯ್ತದೆ? ಹಂಗಂತ ಕೇಳೋಕ್ಕಾದ್ದ? ಈಗ ಅವರು ಎತ್ತರಕ್ಕೆ ಕೇಂದ್ರ ಮಂತ್ರಿಯವ್ರಿಗೆ ಹಂಗೆಲ್ಲ ನಾವು ಮಾತಾಡೋಕ್ಕಾದ್ದ? ಬೆಂಗಳೂರಲ್ಲ ಮಾಡಿದ್ದಾರೆ, ರಾಜಸ್ಥಾನದಿಂದ ಸಿಕ್ಕಿದ್ದಾರೆ. ಈಗ ಸಿಕ್ಕಿದ್ದಾರೆ, ಅವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ಯಾವ್ದು ಹೇಳಿ? ಜಾಲ ಪತ್ತೆ ಹಚ್ಚಬೇಕು, ಬಲಿ ಹಾಕಬೇಕು, ಜೈಲಿಗೆ ಹಾಕಬೇಕು, ತಪ್ಪಿಸ್ಬೇಕು ಅಷ್ಟೇ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಷ್ಟೇ. JDS ನಮ್ಮ ಪಕ್ಷ ತೀರ್ಮಾನ ತಗೊಂಡವ್ರಲ್ಲ, ಪಕ್ಷ ತೀರ್ಮಾನ ತಗೊಂಡಿದೆ. ಅಲ್ಲಿ 1 ಎಕರೆ ಜಾಗ ಕೊಟ್ಟಿದ್ದೀವಿ ಅಂಥೇಳಿ ಪ್ರೆಸ್ ನೋಟಲ್ಲಿ, ಅದು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಸಚಿವರು. ನಾನು ನಿಮ್ಮನ್ನೆಲ್ಲ ಕರೆದು, ನನ್ನ ಅದು ಯಾರೋ ಒಂದು ಪಾರ್ಟಿ ಹುಡುಗ ಅದು ಯಾರೋ 100 ಸೈಟ್ ಮಾಡೋರೆ ಅಂತ ಹೇಳಿದಾಗ ಕ್ಲಾರಿಫೈ ಮಾಡಿದೆ. ನಾನು ಮೈಸೂರು ನಗರದ ಪ್ರಾಧಿಕಾರದಲ್ಲಾಗಲಿ ಗೃಹ ಮಂಡಳಿಯಲ್ಲಾಗಲಿ ಒಂದೇ ಒಂದು ನಿವೇಶನವನ್ನು ಕೂಡ ನಾನು ಪಡೆದಿಲ್ಲ.
ನನ್ನ ಜೀವನವನ್ನು ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ನಾನು 71ನೇ ಇಸ್ವಿ ಎಚ್ ಎಲ್ ತಿಮ್ಮೇಗೌಡರ ಜೊತೆ ನಾನು ಕರ್ಕೊಂಡೋಗಿ ಸಂಸ್ಥಾ ಕಾಂಗ್ರೆಸ್ MP ಚುನಾವಣೆಯಲ್ಲಿ ನನ್ನ ತೊಡಗಿಸ್ಕೊಂಡ್ರು. 72ರಲ್ಲಿ ಕೆ ಪುಟ್ಟಸ್ವಾಮಿಯವ್ರನ್ನ ಚಾಮುಂಡೇಶ್ವರಿ ಗೆಲ್ಲಿಸ್ತು. 78ರಲ್ಲಿ ರೆಡ್ಡಿ ಕಾಂಗ್ರೆಸ್ ಕೆಂಪೇಗೌಡರು ಸೋತರು. 80ರಲ್ಲಿ ರಾಜಶೇಖರ ಮೂರ್ತಿಯವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರ ಜವಾಬ್ದಾರಿ ಪೂರ್ಣ ವಹಿಸ್ಕೊಂಡು ನಾನು ಕೆಂಪೇಗೌಡರು ಗೆಲ್ಲಿಸಿದ್ವಿ. 83ರಿಂದ 2004ರವರೆಗೂ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವ್ರ ಜೊತೆ ಒಟ್ಟಾಗಿ ಇಬ್ಬರು ಕೂಡ ರಾಜಕಾರಣ ಮಾಡ್ಕೊಂಬಂದಿದ್ದೀವಿ. ಅವರಾದರೂ ಸರಿ, ನೇರ ಕಂಡಿರ್ತಕ್ಕಂಥದ್ದು ಯಾರಾದರೂ ಸರಿ, ಜಿ ಟಿ ದೇವೇಗೌಡನ ಒಂದು ಕೊಟ್ಟ ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡ ವೈಯಕ್ತಿಕವಾಗಿ ಕೇಳ್ದ ಅಂತ ಇಲ್ಲ. 50-55-60 ವರ್ಷದ ರಾಜಕಾರಣದಲ್ಲಿ ನಾನು ಆವತ್ತೇ ಹೇಳಿದೆ, ನನಗೆ ಯಾವುದೇ ಒಂದು ಚೌಲ್ಟ್ರಿ ಕಟ್ಟಿರೋದಾಗಲಿ, ಒಂದು ಪೆಟ್ರೋಲ್ ಬಂಕ್ ತಗೊಂಡಿರೋದಾಗಲಿ, ಒಂದು ಹೋಟ್ಲ್ ಕಟ್ಟಿರೋದಾಗಲಿ, ಒಂದು ಸ್ಕೂಲ್ ಮಾಡಿರೋದಾಗಲಿ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿರೋದಾಗಲಿ ನಾನು ಜೀವನದಲ್ಲಿ ಮಾಡೋಕ್ಕಾಗಿಲ್ಲ. ನಮ್ಮ ತಂದೆ ಒಂದು 15 ಎಕರೆ ಕುಷ್ಕಿ ಜಮೀನು, ಆ ಕುಷ್ಕಿ ಜಮೀನನ್ನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಬಂಗಾರದಂಥ ತೋಟ ಮಾಡಿ ಪ್ರಗತಿಪರ ಕೃಷಿಕನೂ ಆದೆ. ದುಡ್ದೆ 15 ವರ್ಷಗಳ ಕಾಲ ಹೊತ್ತು ಬಿತ್ತು. ಅದಾದಮೇಲೆ ಒಂದು 15 ಎಕರೆ ಜಮೀನನ್ನ ಅಲ್ಲೇ ಕೃಷಿ ಲ್ಯಾಂಡನ್ನು ಪಕ್ಕದಲ್ಲಿರೋವನ್ನ ತಗೊಂಡಿದ್ದೀನಿ ಊರ ಹತ್ರ. ಬಿಟ್ಟರೆ ಇನ್ಯಾವುದು ಖರೀದಿ ಮಾಡಿದಾಗಲಿ ತೊಡಗಿಸ್ಕೊಂಡಿರೋದಾಗಲಿ ನನ್ನ ಬದುಕಲ್ಲಿ ನನ್ನಂಥ ರಾಜಕಾರಣಿ ಈ ರಾಜ್ಯದಲ್ಲೇನೋ ಈ ದೇಶದಲ್ಲೇ ಇನ್ನೊಬ್ಬ ಇಲ್ಲ. ಇಷ್ಟು ಪ್ರಾಮಾಣಿಕವಾಗಿ, ಇಷ್ಟು ಸಾಲಗಾರನಾಗಿ ರಾಜಕಾರಣ ಧೈರ್ಯದಿಂದ, ನಂಬಿಕೆ ವಿಶ್ವಾಸದಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನಾನೇನು ಆವತ್ತಿಂದ ಯಾರಿಗೆ ದುಡ್ದಿದ್ದೀನಿ ಅವ್ರಿಗೆಲ್ಲ ಓಟ್ ಹಾಕಿದ್ದಾರೆ. TAPCMS, PLD ಬ್ಯಾಂಕು, DCC ಬ್ಯಾಂಕು, ಜಿಲ್ಲಾ ಪರಿಷತ್ 2 ಬಾರಿ ಗೆಲ್ಲಿಸಿರೋದು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ, ನಾನು ಇವತ್ತು ಮಂತ್ರಿ ಆಗಿದ್ದೆ. ನಿರಂತರವಾಗಿ 3 ಬಾರಿ ಕಂಟಿನ್ಯೂಸ್ ಆಗಿ ಚಾಮುಂಡೇಶ್ವರಿ ಗೆಲ್ಲಿಸಿದ್ದಾರೆ. ಹುಣಸೂರಲ್ಲಿ ಹೋಗಿ ಗೆದ್ದಿದ್ದೆ, ನನ್ನ ಕ್ಷೇತ್ರ ಅಲ್ಲ ಅದು, ಗೆಲ್ಲಿಸಿದ್ರು. ಇಲ್ಲೆಲ್ಲರೂ ಜಿ ಟಿ ದೇವೇಗೌಡ ಇಡೀ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 90 ಭಾಗ ನನ್ನ ಕ್ಷೇತ್ರ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ. 90 ಭಾಗ ಲೇಔಟ್ಗಳು, ಬಿಲ್ಡಿಂಗ್ಗಳು, ಹೋಟ್ಲುಗಳು, ಎಲ್ಲ ಕಮರ್ಷಿಯಲ್ಲು, ಬಾರ್ಗಳು ಎಲ್ಲ ಇರ್ತಕ್ಕಂಥದ್ದೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಯಾರಾದರೂ ಒಬ್ಬರು ಇಷ್ಟು ವರ್ಷಗಳ ಕಾಲ 10-11 ವರ್ಷದಿಂದ ಶಾಸಕ ಆಗಿದ್ದೀನಿ. ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೀನಿ. ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಒಂದು ನಿವೇಶನ ನಾನು ಪಡೆದಿಲ್ಲ. ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ದೀನಿ. ಇಲ್ಲದೇ ಇದ್ದರೆ ಚಾಮುಂಡೇಶ್ವರಿ ಜನ ನನ್ನನ್ನು ಕೈ ಹಿಡಿತಾ ಇರಲಿಲ್ಲ, ಗೆಲ್ಲಿಸ್ತಾ ಇರಲಿಲ್ಲ. ಅವ್ರ ದುಡಿಮೆ, ಗುರಿ, ಸೇವೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಿಂದ ಈ ರಾಜ್ಯದ ಚಾಮುಂಡೇಶ್ವರಿ ಕ್ಷೇತ್ರ ಜನ ಕಾಪಾಡ್ಕೊಂಡು ಬಂದವ್ರೆ. ಒಂದು ನಿವೇಶನ ಇದೆ. ನಮ್ಮ ಗೋವಿಂದರಾಜು ಅವರು ಇದ್ದಾಗ ನಮ್ಮ ಫ್ರೆಂಡ್ಸ್ ಬಂದು, ಅಣ್ಣ ನಾವೊಂದು ಅರ್ಜಿ ಹಾಕ್ತೀವಿ, ನೀವೊಂದು ಅರ್ಜಿ ಹಾಕಿ ಅಂತೇಳಿ ಒಂದು ಅರ್ಜಿ ಹಾಕ್ಸಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೈಟ್ ಕೇಳಿ ಜಯಲಕ್ಷ್ಮೀಪುರಂ ಬಾಡಿಗೆ ಮನೇಲಿ ವಾಸ ಇದ್ದೆ. ಆದರೆ ಲಾಟ್ರಿನಲ್ಲಿ ಒಂದು ಬಂದಿದೆ. ಲಾಟ್ರಿನಲ್ಲಿ 85 ಆ ಟೈಮಲ್ಲಿ ಗೋವಿಂದರಾಜು ಅಧ್ಯಕ್ಷ ಇದ್ದಂಥ ಟರ್ಮು ಲಾಟ್ರಿ ಮಾಡಿದರು. ಆ ಲಾಟ್ರಿನಲ್ಲಿ ಒಂದು 50-80 ಸೈಟ್ ಬಂದಿದೆ. ಲಾಟ್ರಿನಲ್ಲಿ ಅದೊಂದು ಸೈಟು ಆ ಕಾಲದಲ್ಲಿ. ಬಿಟ್ಟರೆ ನನಗೆ BK ಪುಟ್ಟಯ್ಯ ಭಾರಿ ಆಪ್ತರು, D ಮಾದೇಗೌಡರು ಆಪ್ತರು, ಬಸವೇಗೌಡರು ಆಪ್ತರು, ಅದಾದಮೇಲೆ ನಮ್ಮ ಸಾರಾ ಮಹೇಶ್ ಆಪ್ತರು, ಮೂಡಾ ಚೇರ್ಮನ್ನು, ಇವರು ಎಲ್ಲರೂ ಮಾಡಲಿ ಅಂತ ಒತ್ತಾಯ ಮಾಡಿ ಮಾಡಿಸಿದ್ದೀವಿ. ನಾವು ವಿಜಯಕುಮಾರ್ ಮಾಡಿಸಿದ್ವಿ, ಧ್ರುವ ಕುಮಾರ್ ಇದ್ದರು, ಇನ್ನೊಬ್ಬರು ನಮ್ಮ ಮೋಹನ್ ಕುಮಾರ್ ಇದ್ದರು. ಅವ್ರು ಯಾರು ಕೇಳಿ ಜಿ ಟಿ ದೇವೇಗೌಡರು ಹಿಂಗೂನ ಅಂತ ಅಧ್ಯಕ್ಷಗಳು, ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದರು, ರಾಜೀವ್ ಅವರು ಇದ್ದರು. ನಾನು ಒಂದು ನಿವೇಶನ ಪಡೆದಿಲ್ಲ. ಮಂತ್ರಿಗಳೇ, ನೀವು ಜವಾಬ್ದಾರಿಯಿಂದ ನಡೆದಿದ್ದರೆ
ಈ ಕತೆ ಪುರಾಣಗಳು ಯಾವುದೂ ಬಿತ್ತಿರಲಿಲ್ಲ. ಜವಾಬ್ದಾರಿಯಿಂದ ನೋಡ್ಕೊಂಡಿದ್ರೆ ಮಂತ್ರಿಗಳು. ಯಾವುದಾದ್ರು ಒಂದು ದೂರು ಬಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನ ಅಧಿಕಾರಿಗಳನ್ನ ಕರೆದು ಕೂತು ನೇರವಾಗಿ ಮಾತಾಡಿದರೆ ಯಾರು ಬಂಡವಾಳ ಏನು ಅಂತ ನೇರವಾಗಿ ಬಯಲಾಗಬೇಕಾಗಿತ್ತು. ಅದಕ್ಕೆ ಅವಕಾಶ ಆಗಿಲ್ಲ. ಇನ್ನೊಂದು ಹೇಳವ್ರೆ, ಸರ್ವೆ ನಂಬರ್ 17ರಲ್ಲಿ ಇಲ್ಲೇನಾಗಿದೆ, ರಾಜೀವ್ ಅವ್ರಿಗೆ ನಮ್ಮ ಶಿವಮೂರ್ತಿಯವರು ಜಿಲ್ಲಾ ಪರಿಷತ್ ಮೆಂಬರು, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಣ್ಣ ನಮ್ದು 2 ಎಕರೆ ಜಮೀನನ್ನು ಸ್ವಾಧೀನ ಪಡಿಸ್ಕೊಂಬಿಟ್ಟವ್ರೆ, ನನಗೆ ಪರಿಹಾರ ಕೊಟ್ಟಿಲ್ಲ, ನಮಗೆ 50-50ನಲ್ಲಿ ಒಂದು ನಿವೇಶನ 50-50ನಲ್ಲಿ ನನಗೆ ಮಾಡಿಸ್ಕೊಡಿ, ಮಾಡ್ತಾವ್ರಲ್ಲ ಅಂತ ಕೇಳ್ದೆ ಬಂದು. ನಾನೇನು ಹೇಳಿದ್ದೀನಿ, ಮಾದಗಳ್ಳಿ ಸರ್ವೆ ನಂಬರ್ 17 2 ಎಕರೆ ಜಮೀನನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡ್ರು ಜಮೀನಿಗೆ ಬದಲಿ ಜಾಗ ನೀಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಗಳ್ಳಿ ಸರ್ವೆ ನಂಬರ್ 17ರಲ್ಲಿ 2 ಎಕರೆ ಜಮೀನನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳದೆ ವಿಜಯನಗರ 4ನೇ ಹಂತ ಬಡಾವಣೆಗೆ ಉಪಯೋಗಿಸಿಕೊಂಡು ಬಡಾವಣೆ ನಿರ್ಮಾಣ ಮಾಡಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತದೆ. ಆದರೆ ಸದರಿ ಜಮೀನಿಗೆ ಈವರೆಗೂ ಪರಿಹಾರವನ್ನು ಪಾವತಿಸಿರುವುದಿಲ್ಲ. ಶ್ರೀಮತಿ ಭಾಗ್ಯಾಬಿನ್ ಹನುಮಂತೇಗೌಡರವರು 50-50ರ ಅನುಪಾತದಲ್ಲಿ ಬದಲಿ ಜಾಗವನ್ನು ನೀಡುವಂತೆ ನನಗೆ ಅರ್ಜಿ ಸಲ್ಲಿಸಿರುತ್ತಾರೆ. ಸದರಿಯವರ ಅರ್ಜಿಯ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಮುಂದಿನ ಪ್ರಾಧಿಕಾರದ ಸಭೆಗೆ ವಿಷಯವನ್ನು ಮಂಡಿಸುವಂತೆ ಕೋರುತ್ತೇನೆ. ಈ ಲೆಟ್ರ್ ಕೊಟ್ಟಿರೋದನ್ನು ಜಿ ಟಿ ದೇವೇಗೌಡನಿಗೆ ಕೊಟ್ಟಿದ್ದೀನಿ ಅಂತ ನೀವು ಬರೆದಿದ್ದೀರಿ. ರೈತರು ನನ್ನ ಹತ್ರ ಬಂದಾಗ ಇನ್ನೊಂದು ಯಾವುದೋ ಕೊಟ್ಟಿದ್ದಾರೆ. ಇನ್ನೊಂದು ಎಲ್ಲಿದೆ, ಈರಂಗೆರೆ. ಇಡೀ ಕ್ಷೇತ್ರದಲ್ಲಿ 2 ಪತ್ರ ಕೊಟ್ಟಿರ್ಬೋದು ನಾನು ರೈತರಿಗೆ, ಇವ್ರಿಗೆ ಈ ರೀತಿ. ನಾನು ಕೊಟ್ಟಿರೋದು ಇಲ್ಲಿಗಲ್ಲಾಗಿ ಕೊಟ್ಬಿಡಪ್ಪ 50-50 ಅಂತ ಕೊಟ್ಟಿಲ್ಲ, ಪ್ರಾಧಿಕಾರದ ಸಭೆಯ ಮುಂದೆ ತನ್ನಿ, ಕಾನೂನುಬದ್ಧವಾಗಿದ್ದರೆ ಅವ್ರಿಗೆ ಕೊಡಬೇಕು ಅಂತೇಳಿ. ನಿಮಗೆ ಭಾಳ ಜನಕ್ಕೆ ಪ್ರಾಧಿಕಾರಗಳು ಏನು ಅನ್ನೋದೇ ಗೊತ್ತಿಲ್ಲ. ಪ್ರಾಧಿಕಾರವನ್ನು ಮೈಸೂರದನ್ನು ಕೃಷ್ಣರಾಜೇಂದ್ರ ಒಡೆಯರ ಕಾಲದಲ್ಲಿ ಪ್ರಾರಂಭ ಮಾಡಿದರು ಸಂಸ್ಥಾಪಕರವರು. ಇಡೀ ಭರತಖಂಡದಲ್ಲಿ, ಭಾರತ ದೇಶದಲ್ಲಿ ಇಂಥ ಪ್ರಾಧಿಕಾರಗಳು ಏನು ರೈತರ ಜಮೀನು ವಹಿಸ್ಕೊಂಡಿದ್ದಾವೆ, ಯಾರಿಗೆ ಪರಿಹಾರ ಕೊಡಬೇಕು, ಕೋರ್ಟ್ಗಳಲ್ಲಿ 100 ಪ್ರಕರಣಗಳಿದ್ದಾವೆ. ಇವ್ರಿಗೆ ಪರಿಹಾರ ಕೊಡಲಿಕ್ಕೆ ಯಾವ ಪ್ರಾಧಿಕಾರದಲ್ಲಿ ಹಣ ಇಲ್ಲ, ಅವ್ರ ಸಂಬಳಕ್ಕೆ ಇದಕ್ಕೆ ಹಣ ಇಲ್ಲ. ಯಾವುದೇ ಪ್ರಾಧಿಕಾರಗಳಲ್ಲಿ, ಮೈಸೂರು ಪ್ರಾಧಿಕಾರ ಒಂದೇ ಹೇಳ್ತಾ ಇಲ್ಲ ನಾನು,